ಕಳೆದ ತಿಂಗಳು 26ರಂದು ಒಂದು ನಮಗೆ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಒಬ್ಬರು ಲೇಡಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಅವ್ರಿಗೆ ಯಾರೋ ಒಬ್ಬರು ಆನ್ಲೈನಲ್ಲಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ 14 ಲಕ್ಷ ರೂಪಾಯಿನ ಅವ್ರ ಖಾತೆಯಿಂದ ಇನ್ನೊಂದು ಖಾತೆಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ನನಗೆ ಹೆದರಿಸಿ ತೊಗೊಂಡಿದ್ದಾರೆ. ನನಗೆ ಹೆದರಿಕೆಯಾಗಿ ನನಗೂ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಸ್ವಲ್ಪ ಡೌಟ್ ಬಂದು ಕೊಡ್ತಾರೆ. ಯಾರೋ ಬಹುಶಃ ಅವ್ರಿಗೆ ತಿಳಿಸ್ರೆ ಇದು ಸೈಬರ್ ಕ್ರೈಮ್ ಇರ್ಬೋದು ಅಂತ ಹೇಳಿದ್ದಕ್ಕೆ ನಮಗೆ ಇಮಿಡಿಯೇಟಾಗಿ ಅವತ್ತಿನ ದಿವಸನೇ ನಮ್ಮ ಗಮನಕ್ಕೆ ತರ್ತಾರೆ. ಸೊ ನಾವು ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಿ ಆ ಪ್ರಕರಣದಲ್ಲಿ ಕಾರ್ಯಪ್ರವೃತ್ತರಾಗಿ ಏನು ನಮ್ಮದು ಫಸ್ಟ್ ಇದಿರುತ್ತೆ ನಮ್ಮದು ರೆಸ್ಪಾನ್ಸ್, ಇಮಿಡಿಯೇಟಾಗಿ ಆ ಬ್ಯಾಂಕ್ ಖಾತೆಗಳನ್ನ ನಾವು ಫ್ರೀಸ್ ಮಾಡಿಸ್ತಕ್ಕಂಥದ್ದು, ಬ್ಯಾಂಕ್ ಖಾತೆಗಳನ್ನ ಐಡೆಂಟಿಫೈ ಮಾಡಿ ಫ್ರೀಸ್ ಮಾಡಿಸ್ತಕ್ಕಂಥದ್ದು ಇಮಿಡಿಯೇಟಾಗಿ ಮಾಡಿರೋದ್ರಿಂದ ಇವರೇನು 14 ಲಕ್ಷ ರೂಪಾಯಿ ದುಡ್ಡನ್ನು ಇವರು ಟ್ರಾನ್ಸ್ಫರ್ ಮಾಡಿರ್ತಾರೆ ಅವ್ರಿಗೆ, ಎಲ್ಲವೂ ಕೂಡ ಇಮಿಡಿಯೇಟಾಗಿ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗಿ ಅದು ಈಗ ಅವ್ರಿಗೆ ಕೋರ್ಟಿಂದ ಆರ್ಡರ್ ಆಗಿ ಅವ್ರಿಗೆ ವಾಪಸ್ ದುಡ್ಡು 14 ಲಕ್ಷ ರೂಪಾಯಿ ಫಿರ್ಯಾದುದಾರರಿಗೆ ವಾಪಸ್ ಕೊಡಲಾಗಿದೆ ಈಗ. ಸೊ ಈ ಒಂದು ಪ್ರಕರಣ ಏನಂದರೆ ಇದಕ್ಕೆ ನಾವು ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತೀವಿ. ಏನಿಲ್ಲ, ಸಾರ್ವಜನಿಕರಿಗೆ ಎನಿ ಟೈಮ್ ಅವ್ರಿಗೆ ಒಂದು ವಿಡಿಯೋ ಕಾಲ್ ಬರ್ಬೋದು, ಯಾವುದೋ ಒಂದು ನಂಬರಿಂದ ಬರ್ಬೋದು, ಬಂದು ನಿಮ್ಮ ಖಾತೆಗೆ, ನಿಮ್ಮ ಬ್ಯಾಂಕ್ ಖಾತೆಗೆ ಅಕ್ರಮ ಹಣ ಸಂದಾಯವಾಗಿದೆ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗ್ಬೋದು ಅಂತ ಸುಳ್ಳು ಹೇಳಿ, ನಾವು ಯಾವುದೋ ಒಂದು ರಾಜ್ಯದ್ದು ಮುಂಬೈ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ರಾಜ್ಯದ ಪೊಲೀಸ್ ಅಂತ ಅವರು ಸುಳ್ಳು ಹೇಳಿ ಆ ವಿಡಿಯೋ ಕಾಲಲ್ಲೂ ಕೂಡ ಅದು ಅದೇ ಥರದ್ದೊಂದು ಪೊಲೀಸ್ ಸೆಟಪ್ ಅಂತಲೇ ಮಾಡ್ಕೊಂಡಿರ್ತಾರೆ. ಅಂದರೆ ಸಾರ್ವಜನಿಕರು ನಂಬೋ ಥರ ಅವರು ಒಂದು ವಿಡಿಯೋ ಕಾಲಲ್ಲಿ ಸೆಟಪ್ಪನ್ನು ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಸೆಟಪ್ ಮಾಡಿಕೊಂಡು ಅವ್ರಿಗೆ ಹೆದರಿಸುವಂಥದ್ದು, ನಿಮ್ಮ ಖಾತೆಗೆ ಅಕ್ರಮ ಹಣ ಸಂದಾಯ ಆಗಿದೆ, ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗ್ಬೋದು, ಅರೆಸ್ಟ್ ಮಾಡಬಾರ್ದು ಅಂದರೆ ಈ ದುಡ್ಡನ್ನು ನಾವೊಂದು ಅಕೌಂಟ್ ನಂಬರ್ ಕೊಡ್ತೀವಿ, ಆ ಅಕೌಂಟ್ಗೆ ಈ ದುಡ್ಡನ್ನು ವಾಪಸ್ ಹಾಕಿ ಅದು RBIಯಿಂದ ಅದನ್ನು ನಾವು ಅದನ್ನು ಕ್ಲಾರಿಫೈ ಮಾಡಿ ಮತ್ತೆ ನಿಮ್ಮ ಅಮೌಂಟನ್ನು ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ. ಸೊ ಯಾರಾದರೂ ನಂಬಿ ಭಯಪಟ್ಕೊಂಡು ಏನಾದರೂ ದುಡ್ಡು ಟ್ರಾನ್ಸ್ಫರ್ ಮಾಡಿದೆ ಅದು ಕಷ್ಟ ಆಗುತ್ತೆ. ಅದನ್ನು ನಾವು ತನಿಖೆ ಮುಖಾಂತರ ನಾವು ಅದನ್ನು ರಿಕವರಿ ಮಾಡೋದು ತುಂಬ ವಿಳಂಬ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು. ಯಾಕಂದರೆ ಇವರು ಈ ಥರ ಒಂದು ಸೈಬರ್ ಕ್ರಿಮಿನಲ್ಸ್ ಅಂತ ಇದ್ದಾರೆ, ಇವರು ಎಲ್ಲಿರ್ತಾರೆ ಅನ್ನೋದು ಸ್ವಲ್ಪ ನಮಗೆ ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ, ತನಿಖೆ ಮುಂದುವರೆದಾಗ ಗೊತ್ತಾಗುತ್ತೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ರೀತಿ ಈ ಮೊಬೈಲಲ್ಲಿ ಯಾರೇ ಕಾಲ್ ಮಾಡಿ ಯಾವುದೇ ಒಂದು ನಿಮ್ಮ ಖಾಸಗಿ ಮಾಹಿತಿ, ವೈಯಕ್ತಿಕ ಮಾಹಿತಿಯನ್ನು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ.